ಪದೇ ಪದೇ ಜಾಸ್ತಿ ಆಗ್ತಾನೆ ಇದೆ. ಬಡವರು ತುಂಬ ತೊಂದರೆನೇ ಆಗ್ತಾ ಇದೆ. ಅದನ್ನು ಸ್ವಲ್ಪ ಅವರು ಅರ್ಥ ಮಾಡಿಕೊಂಡು ಅದಕ್ಕೇನು ಬೇಕೋ ಅದು ಸ್ವಲ್ಪ ಆದಷ್ಟು ಕಡಿಮೆ ಮಾಡೋ ಥರ ಅವ್ರು ಇದು ಮಾಡಬೇಕು. ಅದನ್ನ ಕೇಳ್ಕೊಳ್ಳೋದು. ಬಡವರು ಇನ್ನೂ ತೊಳಿಬಾರ್ದು ಜಾಸ್ತಿ. ಆದಷ್ಟು ಅವ್ರಿಗೆಲ್ಲ ಏನು ಬೇಕೋ ಅದು ಸ್ವಲ್ಪ ಒಂಚೂರು ಉಸಿರಾಡೋ ಥರ ಮಾಡಬೇಕು, ಉಸಿರು ನಿಂತೋಗೋ ಥರ ಮಾಡಬಾರ್ದು. ಅದೇ ನಾವು ಕೇಳ್ಕೊಳ್ಳೋದು. ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾನೆ ಇದ್ದಾರೆ. ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಇದು ಪೆಟ್ರೋಲು ಮತ್ತೊಂದು ಬೆಲೆ ಏರಿಕೆ ಮಾಡ್ತಾನೆ ಇದೆ. ಯಾವುದು ಕರೆಂಟ್ ಬಿಲ್ಲು ಇದೆಲ್ಲ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ತಿನ್ನೋಕೆ ಆಗಿಲ್ದಂಗೆ ಮಾಡ್ತಾ ಇದೆ. ಇದು ಕಳೆದ 3 ತಿಂಗಳಿಂದ 3ನೇ ಬಾರಿ 2ನೇ ಬಾರಿ ಜಾಸ್ತಿ ಆಗಿದೆ. ಇದನ್ನ ನಾವು ಒಂದು ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಏನಿ ಜಾಸ್ತಿ ಮಾಡ್ತಾವ್ರೆ ಅನ್ನೋದ್ರು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಏಕ್ದಮ್ ಅವರು ಒಂದು ರೆಸ್ಪಾನ್ಸಿಬಲ್ ಮಡಿಕೊಂಡಿರ್ತಾರೆ. ರೆಸ್ಪಾನ್ಸಿಬಲ್ ದೇಶದ ಬಗ್ಗೆ ಅವ್ರಿಗೂ ಕಾಳಜಿ ಇರುತ್ತೆ. ನಾನು ಅವರು ತೊಂದರೆ ಕೊಡ್ತಾವ್ರೆ ಅನ್ನೋದ್ರ ಪ್ರಕಾರ ಹೋಗ್ಬಾರ್ದು. ಅವ್ರೇನು ಅವರು ತೊಂದರೆನಲ್ಲಿ ಇರ್ತಾರೆ. ಈಗ ಒಂದು ದೇಶ ನೋಡಿದ್ರೆ ಈಗ ಫೈಟ್ಗಳು ಮಾಡ್ತಾ ಇದೆ, ಒಂದಕ್ಕೊಂದು ಯುದ್ಧಗಳು ನಡೀತಾ ಇದೆ. ಅದನ್ನ ನಾವು ಅವಲೋಕನೆ ಮಾಡಿದಾಗ ಇದು ಹೆಚ್ಚು ಕಮ್ಮಿ ಆಗ್ತಾ ಇರೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬರೋದು ನಮ್ಗೆ ತೊಂದರೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ನಾವು ಯಾರ ಬಗ್ಗೆನೂ ನಾವು ಕೆಟ್ಟದಾಗ ಮಾತಾಡೋಕೆ ಹೋಗ್ಬಾರ್ದು. ಯಾಕೆಂದ್ರೆ ಆ ಸಮಸ್ಯೆ ನಾವು ಅರ್ಥ ಮಾಡ್ಕೋಬೇಕು. ಏನು ಇಲ್ಲ ಸುಮ್ಮನೆ ಅವ್ರು ಏನು ಯುದ್ಧ ಇಲ್ಲದೆ ಆರಾಮಾಗಿ ನಾವೆಲ್ಲ ಆರಾಮಾಗಿದ್ದೀವಿ ಅಂದರೆ ಏನೋ ಗ್ಯಾಸ್ ಸಿಲಿಂಡ್ರು ಏನೋ ಜಾಸ್ತಿ ಮಾಡಿದಾಗ ನಾವು ಮಾತಾಡೋದಕ್ಕೆ ಒಂದು ಇದಿರ್ತಿದೆ, ಬೆಲೆ ಇರುತ್ತೆ. ನಾವು ಅದು ಮಾತಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ನಾವು ಇರೋ ಪ್ರಪಂಚನೆಲ್ಲ ನಾವು ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ತೊಂದರೆ ಆಗ್ತಾ ಇರೋದು ನಾವು ತೊಂದರೆ ಇದೆ ಅಂತ ನಾವು ತಿಳ್ಕೊಬೇಕು. ಅದನ್ನ ನಾವು ಹೇಳ್ತೀವಿ. ಅಲ್ಲ ಸರ್, ಈ ಮಟ್ಟದಲ್ಲಿ ಯಾಕಂದ್ರೆ 89 ರೂಪಾಯಿ 2 ತಿಂಗಳಲ್ಲಿ ಜಾಸ್ತಿ ಆಗಿರೋದು. ಸಾಮಾನ್ಯ ಜನರು ಹೆಂಗೆ, ಮಧ್ಯಮ ವರ್ಗದವ್ರು ಹೆಂಗ್ ಜೀವನ ಮಾಡ್ತಾರೆ? ಜೀವನ ಮಾಡ್ತಾರೆ ಅಂದರೆ ಇವಾಗ ಇನ್ನೂ ನಾವು ಕಂಪೇರ್ ಮಾಡಿದ್ರೆ ಬೇರೆ ದೇಶಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಾವು ಇರೋದ್ರಲ್ಲಿ ನಾವು ಉತ್ತಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಧಾರ ಮಾಡಿದ್ರೆ ಬೇರೆ ಇವಾಗ ಯಾವುದೇ ಪಾಕಿಸ್ತಾನೇ ಆಗ್ಬೋದು, ಇನ್ನೊಂದು ದೇಶನೇ ಆಗ್ಬೋದು, ಅಲ್ಲಿನ ವ್ಯವಸ್ಥೆಗಳು ಅವ್ಯವಸ್ಥೆಗಳು ನೋಡಿದಾಗ ನಮ್ಮ ಒಂದು ರೀತಿಯಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ. ಆ ಒಂದು ದೃಷ್ಟಿನಲ್ಲೇ ಸ್ವಲ್ಪ ಜಾಸ್ತಿ ಆಗ್ಬೋದು. ಕ್ರಮೇಣ ಅದು ಯುದ್ಧಗಳೆಲ್ಲ ನಿಂತೋದ್ಮೇಲೆ ಕಮ್ಮಿ ಆಗ್ಬೋದು ಅಂತ ಭರವಸೆನೂ ಬರ್ತಾ ಇದ್ದಾರೆ. ನಾವು ಈ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ಯುದ್ಧಗಳು ನಿಂತವ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಮ್ಮ ಇವಾಗ ಯುದ್ಧ ಸ್ಟಾರ್ಟ್ ಆದಾಗ ಏನು ಮಾಡೋಕ್ಕಾಗಲ್ಲ. ಆದ್ರೂ ಅವರು ಅರ್ಥ ಮಾಡಿಕೊಂಡು ಯುದ್ಧಗಳು ನಿಲ್ಲಿಸೋ ಥರ ಎಲ್ಲ ಸೇರ್ಕೊಂಡು ಒಂದು ಸಭೆ ನಡೆಸಿ ದೊಡ್ಡ ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿ ಅದ್ರ ತೀರ್ಮಾನ ತಗೋಬೇಕಾಗುತ್ತೆ. ನಾವು ಇನ್ನೊಬ್ಬರು ದೇಶದ ಬಗ್ಗೆ ಮಾತಾಡಿದ್ರೆ ಅವರು ಅದನ್ನ ಉಚ್ಚಾಟ ಅಂತಾರೋ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ನಿಜವಾಗ್ಲು ಅವರು ಎಲ್ಲ ಸೇರ್ಕೊಂಡು ಅದನ್ನ ಒಂದು ತೀರ್ಮಾನ ತಗೊಂಡು ದೊಡ್ಡವರ ನಿಂತ್ಕೊಂಡು ಮಾತಾಡ್ಬೇಕು. ಅದು ನಾವೆಲ್ಲ ನಾವು ಜನಸಾಮಾನ್ಯವರು ಮಾತಾಡೋಕ್ಕಾಗಲ್ಲ. ಅದು ಯಾರೋ ದೊಡ್ಡ ವ್ಯಕ್ತಿಗಳೇ ನಿಂತ್ಕೊಂಡು ಮಾತಾಡ್ಬೇಕಾಗುತ್ತೆ. ಅಲ್ಲ, ಈ ಸಮಸ್ಯೆ ನಮ್ಗೆ ಯಾವಾಗಲೂ ಈ ತರ ದಿನಬಳಕೆ ಸಾಮಾನುಗಳ ಮೇಲೆ ಜಾಸ್ತಿ ಆಗ್ತಾನೆ ಇದ್ರೆ ಹೆಂಗ್ ಜೀವನ ಮಾಡೋದು? ಜೀವನ ಮಾಡೋದು ತುಂಬಾ ಕಷ್ಟನೇ ಇದೆ. ಏನ್ ಮಾಡೋದು, ಜೀವನ ಮಾಡೋದು ಕಷ್ಟ ಐತೆ ಅಂದ್ಬಿಟ್ಟು ಅದು ಒಂದ್ ರೀತಿನಲ್ಲಿ ಕಷ್ಟನೇ. ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಐತೆ. ನಾವು ಸಮಸ್ಯೆಗಳನ್ನ ನಾವು ಎದುರಿಸಲೇಬೇಕಾಗತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಷ್ಟೇ. ಓಕೆ ಅಂದ್ರೆ 89 ರೂಪಾಯಿ ಜಾಸ್ತಿ ಹೊರೆನೆ. ಬಟ್ ಸಮಸ್ಯೆ ಈ ತರ ಇದ್ದಾಗ ನಾವ್ ಏನ್ ಮಾಡೋಕ್ಕಾಗಲ್ಲ. ಸಮಸ್ಯೆ ಅಲ್ಲಿದೆ. ಸಮಸ್ಯೆ ಏನು ಇಲ್ಲ ಅಂತಂದ್ರೆ ನಾವೆಲ್ಲ ನಿಂತ್ಕೊಂಡು ಫೈಟ್ ಮಾಡ್ಬೋದು. ಎಲ್ಲ ಜನ ಸೇರಿ ಏನೀಗ ನಾವು ಈ ಥರ ಮಾಡಿದ್ವಿ, ದೇಶ ಎಲ್ಲ ಕಡಿಮೆ ಆಗಿದೆಯಲ್ಲ ಬೇರೆ ಕಡೆ ಅಂತ ಕಂಪೇರ್ ಮಾಡೋದು ಆ ಥರ ಮಾಡಿದ್ರೆ ಇವಾಗ ಯುದ್ಧನೇ ನಿಂತೋದ್ಮೇಲೆ ಏನೋ ಕಮ್ಮಿ ಮಾಡೋಕ್ಕಾಗಲಿಲ್ಲ ಅಂದರೆ ಅವನ್ನ ಫೈಟ್ ಮಾಡಲೇಬೇಕು. ಎಲ್ಲ ಜನಸಾಮಾನ್ಯರ ಸೇರ್ಕೊಂಡು ನಿಂತ್ಕೋಬೇಕು. ಆ ಥರ ಇದೆ. ನಾವು ಆದಷ್ಟು ಕಡಿಮೆ ಮಾಡಕ್ಕೆ ನೋಡಿ, ಜನಸಾಮಾನ್ಯ ತೊಂದರೆ ಕೊಡಬೇಡಿ ಅಂತ ನಾವು ಹೇಳ್ತೀವಿ ಅಷ್ಟೇ. ರಾಜ್ಯ ಸರ್ಕಾರಕ್ಕೂ ಅಷ್ಟೇ ನಾವು ಆದಷ್ಟು ಜನಗಳಿಗೆ ತೊಂದರೆಗಳು ಕೊಡಬೇಡಿ, ಕಮ್ಮಿ ಮಾಡಿದ ಅನುದಾನನೂ ಜಾಸ್ತಿ ಬೇಡ. ಯಾಕೆಂದ್ರೆ ಅನುದಾನದಿಂದನೂ ತುಂಬ ಜನ ತೊಂದರೆಗಳಾಗ್ತಾ ಇದೆ. ನಾವು ಗಂಡಸರಿಗೊಂದು ಹೆಂಗಸರಿಗೊಂದು ಅಂತ ಬರ್ತಾ ಇದೆ. ಅದು ಬೇಡ. ಯಾಕೆ ಈಕ್ವಲ್ ಮಾಡಿ, ಇಲ್ಲ 10% ಕಮ್ಮಿ ಮಾಡಿ, ಇಬ್ಬರಿಗೂ ಸೇರ್ಕೊಂಡು ಡಿಸ್ಕೌಂಟ್ ಅಂತ ಮಾಡ್ಬಿಟ್ಟು ಇಬ್ಬರಿಗೂ ಅಡ್ಜಸ್ಟ್ ಮಾಡಬೇಕು. ಅವರು ಫ್ರೀನೂ ಬೇಡ, ನಮಗೂ ಫ್ರೀನೂ ಬೇಡ. ಇವಾಗ ಒಂದು 20 ರೂಪಾಯಿ ಬಸ್ ಚಾರ್ಜ್ ಇದೆ ಅಂದರೆ ಅದಕ್ಕೆ ನೀವು 15 ರೂಪಾಯಿ 10 ರೂಪಾಯಿ ಮಾಡ್ಬಿಟ್ಟು ಇಬ್ಬರಿಗೂ ಈಕ್ವಲ್ ಮಾಡ್ಬಿಡಿ. ಆವಾಗ ಎಲ್ಲರಿಗೂ ಈಕ್ವಲ್ ಆಗುತ್ತೆ. ಅವರು ನೆಮ್ಮದಿಯಾಗಿರ್ತಾರೆ, ನಾವು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ಬೋದು. ಇವಾಗ ಯಾವುದೇ ಒಂದು ಕರೆಂಟ್ ಬಿಲ್ ಆಗಿರ್ಬೋದು ಅದ್ರಲ್ಲಿ ಕಡಿತಗಳು ಮಾಡಬೇಕೆ ಹೊರತು ಹೊರೆಗಳು ಮಾಡಕ್ ಹೋಗ್ಬಾರ್ದು ಅಂತ ನಾನು ಹೇಳೋದು. ತುಂಬಾ ಅದು ಬೇಕಾದ್ರೆ ಅಂತವ್ರಿಗೆ ರೈತರಿಗೆ ಅಂದ್ರೆ ನಾವು ಸ್ವಲ್ಪ ಉತ್ತೇಜನ ಕೊಡ್ಬೇಕಾಗತ್ತೆ. ಅವ್ರ ಬೆಳೆ ಜಾಸ್ತಿ ಅವ್ರಿಗೆ ಬೆಳೆಯಂಗ್ ಆಗ್ಬೇಕು, ಅವ್ರ ತೊಂದರೆಗಳಾಗಬಾರ್ದು. ಆ ಥರ ಮಾಡ್ಕೋಬೇಕು.